2 kg ಮಟನ್ನು ಫ್ಯಾಮಿಲಿ ಎಲ್ಲ ತುಂಬ ಸೇರಿದ್ದೀವಿ. ಹಾಗಾಗಿ ಒಂದು 2 kg ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು 400 ml ಅಷ್ಟು ನಾವು ಆಯಿಲ್ ತೊಗೋಬೇಕು. ನಾನಿಲ್ಲಿ ಗೋಲ್ಡ್ ವಿನ್ನರ್ ಹಾಕ್ಕೋತಾ ಇದ್ದೀನಿ, ನೀವು ಕೂಡ ಯಾವ್ದು ಬೇಕಾದ್ರೂ ಬಳಸ್ಬೋದು. ಒಂದು 400 ml ಆಗಷ್ಟು ಆಯಿಲನ್ನು ಹಾಕಬೇಕು. ಪಾತ್ರೆ ತುಂಬ ಬಿಸಿಯಾಗಿದೆ ನೋಡಿ. ಒಂದು 400 ml, ಇದು 1 ಲೀಟ್ರ್ ಹಾಕ್ತಿದ್ದೀನಿ. ಒಂದು 400 ml ಹಾಕಿ ಇದಕ್ಕೆ, ಅಂದರೆ ಇದ್ರ ಜೊತೆ ತುಪ್ಪ ಕೂಡ ಹಾಕ್ತೀನಿ. ಹಾಗಾಗಿ ಒಂದು 400 ml ಸಫಿಷಿಯೆಂಟು. ಓಕೆ ನೋಡಿ, ಈರುಳ್ಳಿ ಮಸಾಲೆ ಎಲ್ಲ ಇದರಲ್ಲೇ ಬೀಳಬೇಕು. ಒಂದು ಅರ್ಧ ಹಾಕಿದ್ದೀನಿ ಅಷ್ಟೇ, ಪೂರ್ತಿ ಹಾಕಿಲ್ಲ. ಆಯಿತು ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಚಕ್ಕೆ, ಲವಂಗ, ಒಂದು ಸ್ವಲ್ಪ ಏಲಕ್ಕಿ ನೋಡಿ ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತಿದ್ದೀನಿ. 2 kg ಮಾಡ್ತಾ ಇರೋದು. ಮಸಾಲೆಗಳನ್ನು ಎಣ್ಣೆ ಮೇಲೆ ಹಾಕ್ತಾಯಿದ್ದೀನಿ ಅಲ್ವಾ. ನೋಡಿ ಎಣ್ಣೆ ತುಂಬ ಬಿಸಿಯಾಗಿರೋದ್ರಿಂದ ಬೇಗ ಚಟಪಟ ಆಗುತ್ತೆ ನೋಡಿ. ಆಮೇಲೆ 1.5 kg ಅಷ್ಟು ಈರುಳ್ಳಿ, 2 kgಗೆ 1.5 kg ಅಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಈರುಳ್ಳಿ ಮಾತ್ರ ಆಲ್ಮೋಸ್ಟ್ ಫುಲ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಮಟನ್ ಹಾಕ್ಬೇಡಿ. ಈಗ ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಮಟನ್ ಬಿರಿಯಾನಿ ಆಗಿರೋದ್ರಿಂದ ಇದು ಯಾವುದು ಉಳಿಯಲ್ಲ, ಎಲ್ಲ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ನೀವು ಹೆಚ್ಚು ಹಾಕಬೇಕು ಅಂತೇನಿಲ್ಲ. ಸೊ ಡೈರೆಕ್ಟಾಗಿ ನೀವು ಹಸಿಮೆಣಸಿನ್ಕಾಯಿ ಹೀಗೆ ಹಾಕ್ಬೋದು. ನೀವು ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟು ಮತ್ತು ಬಿರಿಯಾನಿನೂ ಕೂಡ ಹಾಗೆ ತೆಗೆದಿಡ್ಬೋದು. ಕೆಲವು ಸಲ ಉಳಿತದೆ, ಕೆಲವು ಸಲ ಉಳಿಯೋದಿಲ್ಲ, ಹಾಗೆ ಸ್ಮ್ಯಾಶ್ ಆಗಿಬಿಡುತ್ತೆ ಎಲ್ಲ. ಸ್ನೇಹಿತರೆ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಈರುಳ್ಳಿ ನೋಡಿ ಒಂದ್ಸಲ ಈಗ ಫುಲ್ಲು ಬ್ರೌನ್ ಆಗಿಬಿಟ್ಟಿದೆ. ರೋಸ್ಟೆಡ್ ಫ್ಲೇವರು ಇದು ರೈಸಿಗೆ ಬರಬೇಕು ಅಂತಂದರೆ ನೀವು ಹೀಗೆ ರೋಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಲಿ ಒಂದು ಸ್ವಲ್ಪ ಹುರ್ಕೋಬೇಕು. ಉರಿ ಕಮ್ಮಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ, ಉರಿ ಕಮ್ಮಿ ಮಾಡ್ಕೊಳ್ಳಿ. ಸ್ನೇಹಿತರೆ ಈಗ ನೋಡಿ, ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ ಈಗ ರೋಸ್ಟು. ಈಗ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಮೇಲೇ ಹಾಕ್ತಾಯಿದ್ದೀನಿ. ಏಕೆಂದರೆ ಎಣ್ಣೆದು ಏನಿರುತ್ತೋ ಈ ಕೊತ್ತಂಬರಿ ಫ್ಲೇವರೆಲ್ಲ ಎಣ್ಣೆಗೆ ಬರಬೇಕು. ಎಣ್ಣೆ ಫ್ಲೇವರೇ ನೆಕ್ಸ್ಟು ರೈಸಿಗೆ ಬರುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ಎಣ್ಣೆ ಮೇಲೇ ಕೂಡ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಉರಿ ಕಮ್ಮಿ ಇದೆ, ಶುಂಠಿ ಬೆಳ್ಳಿಗೆ ಮಾಡಿ ಕಮ್ಮಿ ಮಾಡಿದ್ದು ಹಾಗೆ ಇದೆ ನೋಡಿ. ಸ್ನೇಹಿತರೆ ಈಗ ನೋಡಿ, ಈಗ ಪುದೀನೂ ಕೂಡ ಹಾಕ್ತಾಯಿದ್ದೀನಿ. ನೀವು ಸೊಪ್ಪು ಏನೇನು ಹಾಕ್ತಿರೋ ಸೊಪ್ಪುಗಳು ಅದೆಲ್ಲದೂ ಕೂಡ ಈ ಸ್ಟೇಜಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಮಟನ್ ಏನಿರುತ್ತೋ ಅದು ತುಂಬ ಸಾಫ್ಟಾಗಿ ಬರುತ್ತೆ. ಸೊಪ್ಪುಗಳು ಬಿದ್ದಾಗ ನಮ್ಮದು ರೆಸಿಪಿಗೆ ಬಿದ್ದರೆ ಚೆನ್ನಾಗಿ, ಆವಾಗ ಮಟನ್ನು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸ್ನೇಹಿತರೆ ಈಗ ನೋಡಿ, ಈಗ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಮೇಲೆ ಅರಿಶಿನ ಹಾಕಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನೋಡಿ. ಎಲ್ಲ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಮಟನ್ ಎಲ್ಲ ಆಯಿಲೆಲ್ಲ ಸಪ್ರೇಟ್ ಆಗ್ತಾ ಇದೆ. ಆವಾಗಲೇ ಗೊತ್ತಾಗುತ್ತೆ ಇದೆಲ್ಲ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ ಅಂತ. ಸೊ ತಳ ಒತ್ತಾಗಿ ಬಿಡಬೇಡಿ, ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಮಟನ್ ಹಾಕೋಣ. ನೋಡಿ 2 kg ಮಟನ್ನ. ಸೊ ನೀರೆಲ್ಲ ತೆಗಿಬೇಕು, ಬರೀ ಮಾಂಸ ಮಾತ್ರ ಹಾಕಬೇಕು. ಮಟನ್ ಸೂಪರಾಗಿದೆ ನೋಡಿ. ಆಲ್ಮೋಸ್ಟ್ ನೀಟಾಗಿ ವಾಶ್ ಆಗಿದೆ, ರೆಡಿಶ್ ಬ್ರೌನ್ ಇದೆ ಮಟನ್ನು. ನೀರು ಮಾತ್ರ ಹಾಕ್ಬೇಡಿ ನೋಡಿ. ಈಗ ಮಟನ್ನ ಬೇಗ ಒಂದು ಸ್ವಲ್ಪ ನೀರು ಬಿಡಲಿ ಅಂತ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರಳುಪ್ಪನ್ನು ಬಳಸ್ತಾ ಇದ್ದೀನಿ ಇಲ್ಲಿ. ಮಟನ್ನು ತುಂಬ ಚೆನ್ನಾಗಿ ನೀರು ಬಿಡುತ್ತೆ ಬೇಗ. ಆಲ್ರೆಡಿ ಎಲ್ಲ ಮಸಾಲೆ ಹಿಡಿದ್ಬಿಟ್ಟಿದೆ. ಮಟನ್ನೆಲ್ಲ ಆ ಮಸಾಲದಲ್ಲಿ ಹೆಂಗೆ ಹೀರ್ಕೊಳ್ಳುತ್ತೆ ಅಂದರೆ ಈಗಲೇ ನೋಡಿ ಹೇಗೆ ಮಿಕ್ಸ್ ಆಗಿದೆ ಅಂತ. ಚೆನ್ನಾಗಿ ರೊಟೇಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ ಮಟನ್ನಿಗೆಲ್ಲ ಫ್ಲೇವರ್ ಇಲ್ಲೇ ಹಿಡಿದ್ಬಿಡುತ್ತೆ. ಮಟನ್ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಎಲ್ಲಾಡಿಸಿ ಆಯಿಲೆಲ್ಲ ಬಿಡಬೇಕು. ಆಮೇಲೆ ಅದ್ರ ಮೇಲೆ ಉಳಿಬೇಕಾಗೋ ಟೊಮೊಟೊ. ಎಣ್ಣೆ ಎಲ್ಲ ಸ್ವಲ್ಪ ಸಪ್ರೇಟ್ ಆಗಬೇಕು. ಬಿರಿಯಾನಿ ಅಂದಮೇಲೆ ಸ್ವಲ್ಪ ಎಣ್ಣೆ ಬೇಕು ಬಾಟಮಿಗೆ, ಯಾಕಂದರೆ ನೆಕ್ಸ್ಟ್ ರೈಸ್ ಹಾಕಿದ್ಮೇಲೆ ಒತ್ತಬಾರ್ದಲ್ವ, ಅದಕ್ಕೆ. ಸೊ ನೀಟಾಗಿ ಕೈ ಆಡ್ಬಿಟ್ಟು ಮುಚ್ಚಿಟ್ಬಿಟ್ರೆ ಮಟನೆಲ್ಲ ನೀಟಾಗಿ ಬಾಯ್ಲ್ ಆಗುತ್ತೆ. ಅದಕ್ಕೆ ಬೇಕಾಗಿರೋದು ನೆಕ್ಸ್ಟ್ ಐಟಮ್ಸ್ ಹಾಕೋಣ. ಮಟನ್ ಎಲ್ಲ ಬಾಯ್ಲ್ ಆಗಿದೆ, ಬಾಯ್ಲ್ ಆಗ್ತಾಯಿದೆ. ಅದ್ರ ಜೊತೆಗೆ ಒಂದು 20 ನಿಮಿಷ ಮುಚ್ಚಿಟ್ಬಿಡೋಣ. ಸ್ನೇಹಿತರೆ ಈಗ ನೋಡಿ ಒಂದು 1/4 ಗಂಟೆ ಆಗಿದೆ. ಆಲ್ಮೋಸ್ಟ್ ನೀರೆಲ್ಲ ಬಿಟ್ಟಿದೆ ಮಟನ್ನು, ಬಟ್ ಅದು ಇನ್ನೂ ಕೂಡ ಬಾಯ್ಲ್ ಆಗಬೇಕು. ಈಗ ಇದಕ್ಕೆ ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ ನೋಡಿ. ಈಗ
ನಮ್ಮದೇ ಇದರಲ್ಲಿ ಬೆಳೆದಿರೋದು ತೋಟದಲ್ಲಿ. ಸೊ ಅದನ್ನು ಸ್ವಲ್ಪ ನೀಟಾಗಿ ಆಯಿಲ್ ಒಳಗೆ ಮಿಕ್ಸ್ ಆಗಲಿ. ಅದರೊಂದು ಯುನಿಕ್ ಫ್ಲೇವರ್ ಇದೆ. ಈ ಎಲೆ ಹಾಕ್ಬಿಟ್ರೆ ಒಂದು 2 ಮನೆಗೆ ಬಿರಿಯಾನಿ ಸ್ಮೆಲ್ ಬಂದ್ಬಿಡುತ್ತೆ, ಅಷ್ಟು ಫ್ಲೇವರ್ ಇದೆ ಇದು. ಸ್ನೇಹಿತರೆ, ಈಗ ನೋಡಿ ಬಿರಿಯಾನಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡ್ತಕ್ಕಂಥದ್ದು ಬಾದಾಮಿ ಮತ್ತು ಗೋಡಂಬಿ. ಇವೆರಡನ್ನೂ ಕೂಡ ನೆನೆ ಇಟ್ಟಿದ್ದೆ. ಈಗ ನೆನೆಸಿ ಬಿಟ್ಟು ಪೇಸ್ಟ್ ಮಾಡಿ ಹಾಕ್ತೀನಿ ನೋಡಿ. ಇದ್ರ ತುಂಬ ಪೇಸ್ಟ್ ಒಂಥರ ಕ್ರೀಮಿಯಾಗಿ ಬಂದುಬಿಡುತ್ತೆ ಇವೆರಡು ಹಾಕೋದ್ರಿಂದ. ನೋಡಿ ಚೆನ್ನಾಗಿ ನೆಂದಿದೆ. ಇವೆರಡನ್ನೂ ಕೂಡ ಪೇಸ್ಟ್ ಮಾಡಿ ಈಗ ನೆಕ್ಸ್ಟು ಹಾಕಬೇಕು. ಸ್ನೇಹಿತರೆ, ಈಗ ನೋಡಿ ಪೇಸ್ಟ್ ಆಗಿದೆ ಬಾದಾಮಿ ಮತ್ತು ಗೋಡಂಬಿ. ಈಗ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ತುಂಬ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಆ ಫ್ಲೇವರ್ ಎಷ್ಟು ನೀಟಾಗಿ ಅಂದರೆ, ಯಾಕೆಂದರೆ ಸ್ವಲ್ಪ ಆಯಿಲ್ ಕಂಟೆಂಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಗೋಡಂಬಿ ಬಾದಾಮಿ ಪೇಸ್ಟ್ ಹಾಕಿದ್ದೀವಿ. ಈ ಒಂದು ಅರ್ಧ ಒಂದು ಟೀ ಕಪ್ಪಷ್ಟು ಮೊಸರು. ಸ್ನೇಹಿತರೆ ನೋಡಿ, ಹುಳಿಗೋಸ್ಕರ ಟೊಮೊಟೊ ಮತ್ತು ಮೊಸರು ಹಾಕಿದ್ದೀವಿ. ಇದ್ರ ಮೇಲೆ ಒಂದು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ತೀವಿ. ಮೊಸರು ಹಾಕಿದ್ಮೇಲೆ ಮೊಸರು ಹಾಕಿದ್ದೀವಿ. ನೀಟಾಗಿ ತಿರುಗಿಸಿ ಮಟನ್ ಪೀಸ್ ಎಲ್ಲ ಒಳ್ಳೆ ಟೆಂಡರಾಗಿ ಬರುತ್ತೆ ಮೆದುವಾಗಿ. ನೋಡಿ ಒಂದೇ ಒಂದು ಸ್ವಲ್ಪ ತಳ ಗೊತ್ತಿಲ್ಲ, ನೀಟಾಗಿ ಬರುತ್ತೆ. ಈಗ ಒಂದು 3 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ. ಇದು 3ರದ್ದು ಮಿಕ್ಸ್ಚರು. ಗುಟ್ನೂರು, ಕಡ್ಡಿಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ 3ನೂ ಕೂಡ ತಂದು ಒಣಗಿಸಿ ಆಮೇಲೆ ಪೌಡ್ರ್ ಮಾಡಿಸೋದು ನಾವು. ಮೀಡಿಯಮ್ ಖಾರ ಬರುತ್ತೆ ನೋಡಿ. 3 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ 2 kg ಮಟನ್ ತೊಗೊಂಡಿರೋದು, 2 kg ಅಷ್ಟು ಇಂಡಿಯನ್ ಗೇಟು ಬಾಸುಮತಿ ರೈಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಮಟನ್ ಎಲ್ಲ ಒಂದು ಸ್ವಲ್ಪ ನೀರು ಬಿಟ್ಟಿದೆ ಚೆನ್ನಾಗಿ. ಎಲ್ಲ ಕರಡೆಲ್ಲ ಹಾಕಿದ್ವಿ, ಮೊಸರೆಲ್ಲ ಹಾಕಿದ್ದೀವಿ. ನೋಡಿ ಬಿಸಿನೀರು ಇಟ್ಟಿದ್ದೆ ಇನ್ನೊಂದು ಕಡೆ ಸ್ಟವಲ್ಲಿ. ಈಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇದ್ರ ಮೇಲೆ ಈಗ ಮಟನನ್ನು ನಾವು ಇದರೊಳಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದರಲ್ಲಿ ಮಟನ್ನ ನೀರು ಬಿಟ್ಟಿರುತ್ತೆ, ಅದು ಬೆಂದಿರೋದಿಲ್ಲ ಅಲ್ವಾ, ಆಗ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ. ಈಗ ನೋಡಿ ಮಸಾಲ ಈಗ ಹೆಂಗಿದೆ, ಬಿರಿಯಾನಿ ಮಸಾಲ ಈಗೆಲ್ಲ ಇದರೊಳಗೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 20 ಮಿನಿಟ್ಸು ಕೂಡ ನೀವು ಕುಕ್ ಮಾಡ್ಕೋಬೇಕಾಗತ್ತೆ. ಹಿಂಗೆ ಕುದಿ ಬರಬೇಕು ನೀಟಾಗಿ. ಈಗ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಸ್ವಲ್ಪ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಹಾಕಬೇಕಾಗತ್ತೆ ನೋಡಿ. ಚೆನ್ನಾಗಿ ರೋಸ್ಟ್ ಮಾಡಿರೋದು ಮಸಾಲ ಇದು. ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಇದು ಅನಾನಸ್ ಹೂವು, ಆಮೇಲೆ ಬೇಲೀಪು, ಪಲಾವ್ ಎಲೆ ಅಂತ ಬರುತ್ತೆ, ಮರಾಠಿ ಮುಕ್ತರದ್ದು ಬರುತ್ತೆ ಎಲೆ ನೋಡಿ. ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ನಾವು ಚಕ್ಕೆ ಲವಂಗ ಸ್ಟಾರ್ಟಿಂಗ್ ಹಾಕಿರ್ತೀವಿ, ಅದ್ರ ಜೊತೆಗೆ ಇದನ್ನು ಕೂಡ ಒಂದು ಸ್ವಲ್ಪ ಪೌಡ್ರ್ ಹಾಕಬೇಕು. ಇದೇ ಪೌಡ್ರ್ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ರೈಸಿಗೆಲ್ಲ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಇದನ್ನೆಲ್ಲ ಪೌಡ್ರ್ ಆ್ಯಡ್ ಮಾಡಬೇಕು. ಸ್ಟಾರ್ಟ್ ನೋಡಿ ಸ್ನೇಹಿತರೆ, ನೀರೆಲ್ಲ 50% ಡೌನ್ ಆಗಿದೆ. ಒಂದು 80 ಭಾಗ ಬೆಂದಿದೆ ನಮ್ಮ ಮಟನ್ನು. ಸೊ ಈಗ ನೆಕ್ಸ್ಟ್ ಪ್ರೊಸೀಜರು ರೈಸ್ ಹಾಕಿ ದಮ್ ಕಟ್ಟಬೇಕು. ಅದಕ್ಕೆ ಒಂದು 20 ನಿಮಿಷ ನೀರಲ್ಲೇ ನೆನೆಸಿರೋ ಬಾಸುಮತಿ ಅಕ್ಕಿ ರೆಡಿ ಇದೆ, ಇಂಡಿಯನ್ ಗೇಟು. ಇದನ್ನು ಈಗ ಬಗ್ಸೋಣ ಬನ್ನಿ. ಒಂದು 10 ನಿಮಿಷ ವಾಟ್ರಲ್ಲಿ ನೆನೆಸಿಟ್ಟಿದ್ದು. ಇದನ್ನು ಆಫ್ ಬಾಯ್ಲ್ ಏನೂ ಕೂಡ ಮಾಡಿಲ್ಲ ನಾವು. ಹೌದು, ಇದೇ ಕೂಡ ಬೇಯುತ್ತೆ. ಈಗ ಒಂದು 10 ನಿಮಿಷ ನೀರಲ್ಲಿ ನೆನೆಸಿದ್ರೆ ಸಾಕು. ಇದು ಬೇರೆ ರೈಸ್ ಥರ ಅಲ್ಲ, ಬಾಸುಮತಿ ಸ್ವಲ್ಪ ಬೇಗನೆ ಬೇಯುತ್ತೆ. ನೀರನ್ನು ಕರೆಕ್ಟಾಗಿ ಲೆಕ್ಕ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಬಾಸುಮತಿ ರೈಸಿಗೆ ನೀರು ಒಂದು ಲೋಟ ಕಮ್ಮಿನೇ ಬೇಕಾಗುತ್ತೆ. ಉದ್ರದ್ದು ಬಾಸುಮತಿ ರೈಸ್ ಹಾಕಿದ್ದೀವಿ, ಅದಕ್ಕೆ ತಕ್ಕಾಗಿ ಹಾಟ್ ವಾಟರ್ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಎಷ್ಟು ನಿಮಗೆ ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಬಿಸಿ ಬಿಸಿ ರೈಸ್ ಹಾಕಿ ಬಿಸಿ ನೀರು ಹಾಕಿದ್ದೀವಿ. ಸ್ವಲ್ಪ ಉಪ್ಪು ರುಚಿಗೆ ನೋಡ್ಕೊಳ್ಳಿ, ಆಮೇಲೆ ಎಷ್ಟು ಬೇಕೋ ಅಷ್ಟು ಮ್ಯಾನೇಜ್ ಆಗೋಷ್ಟು ಉಪ್ಪು ಹಾಕಿ. ಯಾಕಂದರೆ ರೈಸ್ ಸ್ವಲ್ಪ ಉಪ್ಪನ್ನು ಎಳ್ಕೊಳ್ಳೋದ್ರಿಂದ ಮೇಲೊಂಚೂರು ಉಪ್ಪು ಹಾಕಬೇಕಾಗುತ್ತೆ ಡ್ರೈ ಆಗೋ ಮುಂಚೆ. ಸ್ನೇಹಿತರೆ ನೋಡಿ, ಈಗ ಆಲ್ಮೋಸ್ಟ್ ನೀರೆಲ್ಲ ಇದೆ. ಇದ್ರ ಮೇಲೆ ಒಂದು ಸ್ವಲ್ಪ ದಮ್ ಕಟ್ಬಿಡ್ತೀನಿ ನೋಡಿ. ಇದಕ್ಕೆ ನಾನು ಲೆಮನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮೇಲೆ. ಸ್ನೇಹಿತರೆ, ಅನ್ನದ ಮೇಲೆ ತುಪ್ಪ ಹಾಕ್ಬೇಕು ನಾವು.
ಯಾಕಂದ್ರೆ ಅದೆಲ್ಲ ಕೆಳಗೆ ಇಳಿಯುತ್ತೆ. ಮಸಾಲೆ ಏನಿದೆಯೋ ತುಪ್ಪದ್ದು ಅನ್ನ ಇದು ತುಪ್ಪ ಹಾಕೋದ್ರಿಂದ ಉದುರು ಬರುತ್ತೆ. ನಾನು ಇಷ್ಟ ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಿಬಿಡ್ತೀನಿ. ಈಗ ಸ್ನೇಹಿತರೆ ನೋಡಿ, ಈಗ ದಮ್ ಕಟ್ಟಬೇಕು, ಹಾಗಾಗಿ ಕೆಳಗೆ ಬೇಗ ಹೊತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಂಚನ್ನ ಕೆಳಗಿಡ್ಬೇಕು. ದೋಸೆ ಹಂಚು ಕಬ್ಬಣದ ಕಾವಲಿ ಅದನ್ನ ಕೆಳಗಿರ್ಬೇಕು. ಫ್ಲ್ಯಾಟ್ ಇರೋದಕ್ಕೆ ಇಟ್ಟು ಸ್ವಲ್ಪ ಫ್ಲೇಮ್ ರೈಸ್ ಮಾಡಿ ಆಮೇಲೆ ಕ್ಯಾಪನ್ನು ಈ ರೀತಿ ಮುಚ್ಚಿಬಿಟ್ರೆ ಬಿರಿಯಾನಿ ರೆಡಿ. ಇದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಡಬೇಕು. ನೋಡಿ, ಒಂದು 15 ನಿಮಿಷ ದಮ್ ಹಾಕಿದ್ವಿ. ಈಗ ತೆಗಿತಾ ಇದ್ದೀನಿ ನೋಡಿ ಹೇಗಾಗಿರುತ್ತೆ ಅಂತ. ನೋಡಿ ಏನು ಸೂಪರಾಗಿ ಆಗಿದೆ ಅಂತ ನೋಡಿ. ಲೋ ಫ್ಲೇಮಲ್ಲಿ ಉರಿತಾ ಇತ್ತು ಸ್ಟವ್. ಈಗಲೂ ಕೂಡ ನೀವು ನೋಡ್ಬೋದು ಎಷ್ಟು ಫ್ಲೇಮಲ್ಲಿ ಉರಿತಾ ಇದೆ ಅಂತ ಕೆಳಗೆ ಅಲ್ವಾ. ನೋಡಿ ಫ್ಲೇಮಲ್ಲಿ ತವಾದಲ್ಲಿ ಹಾಕಿದ್ವಿ ಅಲ್ವಾ, ಇಷ್ಟು ನೀರಿದೆ. ಅದೊಂದು ಸ್ವಲ್ಪ ಆಫ್ ಮಾಡಿರ್ತೀನಿ. ಈಗ ಆಫ್ ಮಾಡಿಬಿಡ್ತೀನಿ ನೋಡಿ. ಈಗ ಆಫ್ ಮಾಡಿದ್ಮೇಲೆ ಸೂಪರಾಗೆ ಇದಾಗುತ್ತೆ. ದಮ್ ಆಗಿದೆ ಇಷ್ಟ ತನಕ. ಸೈಡಿಂದ ಹಾಕಿ ಒಂದ್ಸಲ ದಮ್ ಹೊಡಿತೀನಿ ನೋಡಿ ಈಗ ಹೆಂಗಾಗಿರುತ್ತೆ ಅಂತ. ಹಾಂ, ಈಗ ತಣ್ಣಗಾಗಿಬಿಟ್ರೆ ಒಂದು 10 ನಿಮಿಷ ಹಿಂಗೆ ತಣ್ಣಗಾಗ್ಬಿಟ್ರೆ ಸೂಪರಾಗಿ ಆಗುತ್ತೆ. ನಿಮಗೆ ಟೇಸ್ಟ್ ಹೇಗಾಗಿದೆ ಅಂತ ಒಂದು ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಇರೋ ಪ್ರಯುಕ್ತ ನನ್ನ ತಮ್ಮಂದಿರಿಬ್ಬರು ಬಿರಿಯಾನಿ ಮಾಡಿದರು. ಇದರ ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಮಟನ್ ಎಲ್ಲ ಮಸ್ತಾಗಿದೆ, ಬಾಯ್ಲ್ ಆಗಿದೆ. ಒಂದು ರುಚಿ ನೋಡ್ತೀನಿ. ಅಲ್ಟಿಮೇಟ್ ಬಂದಿದೆ ರುಚಿ. ಮಟನ್ ಪೀಸ್ ನೋಡಿ, ಬರೀ ಕೈಯಲ್ಲೇ ಓಪನ್ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಬಂದಿದೆ. ಪರ್ಫೆಕ್ಟ್ ಬಾಯ್ಲ್ ಆಗಿದೆ. ಮಟನಿನ ಫ್ಲೇವರು ರೈಸಿಗೆ ಬಂದರೆ ಅದೇ ಬಿರಿಯಾನಿ ರುಚಿ. ಸ್ನೇಹಿತರೆ, ನಮ್ಮ ತಾತ ಆಲ್ರೆಡಿ 90+ ನೋಡಿ ಬಿರಿಯಾನಿ ಹೆಂಗೆ ತಿಂತಾರೆ. ಅದೇಪ್ಪ ಬಿರಿಯಾನಿ ಹೆಂಗಿದೆ? ಚೆನ್ನಾಗಿದೆ. ಬಿರಿಯಾನಿ ಸೂಪರ್ ಇದೆಯಾ? ಸೂಪರ್ ಆಗಿದೆ. ಏನು ಬಿರಿಯಾನಿ? ಮಟನ್ ಬಿರಿಯಾನಿ. ಸರಿ. ಫೋನಾಗ ಮಾತಾಡ್ತಿರೋ? ಹೌದು. ಬಿರಿಯಾನಿ ತುಂಬ ಚೆನ್ನಾಗಾಗಿದೆ, ಉದ್ರುದ್ರಾಗಿದೆ. ಮೀಟು ಕೂಡ ಅಷ್ಟೇ ಫುಲ್ ಚೆನ್ನಾಗಿ ಬೆಂದಿದೆ, ಬಾಯ್ಲ್ ಆಗಿದೆ, ಟೆಂಡರ್. ಮೊಸರೆಲ್ಲ ಹಾಕಿದ್ದಕ್ಕೆ ಸಾಫ್ಟಾಗಿ ಬೆಂದಿದೆ. ಸೊ ಬಿರಿಯಾನಿ ಸೂಪರ್.